ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಕರೆಕ್ಟಾಗಿ ಕೇಳಿಸ್ಕೊಂಡೆ. ನಾನು ಮೈನಾ ಇವತ್ತು ಹೊರಗಡೆ ಹೋಗ್ತಾ ಇದೀವಿ, ನೀವಿಬ್ರೆ ಅಲ್ಲ. ಹೌದಾ? ಹಾಗಿದ್ರೆ ಮೈನ ಹತ್ರ ಎಲ್ಲ ಹೇಳ್ಬಿಟ್ಯಾ? ಅವಳು ಓಕೆ ಅನ್ಬಿಟ್ಲಾ? ಕಲ್ಪನೆ ಆರೋಗ್ಯಕ್ಕೆ ಹಾನಿಕರ. ತುಂಬಾ ಕಲ್ಪನೆ ಮಾಡ್ಕೋಬೇಡ. ಜಸ್ಟ್ ಊಟಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಏನೋ ಮಗ, ಎಂಜಾಯ್ ಮಾಡು. ಹಂಗೆ ಗ್ಯಾಪ್ ಅಲ್ಲಿ ಪ್ರಪೋಸ್ ಮಾಡ್ಬಿಡು. ಏನ್ ಹಕ್ಕ ಬುಕ್ಕ ಇಬ್ರು ಭಾರಿ ಹ್ಯಾಪಿ ಆಗಿದ್ದೀರಿ? ಏನಿಲ್ಲ ಸರ್, ಇವನೇನು ಕೇಳ್ತಿದ್ದೆ, ನಾನು ಹೇಳ್ತಿದ್ದೆ ಅಷ್ಟೇ. ಕೇಳೋರ್ಗೆಲ್ಲ ಹೇಳ್ತಾ ಕೂತ್ರೆ ಟಾಕ್ ರಿಪೋರ್ಟ್ ಯಾವಾಗಪ್ಪ ಕೊಡ್ತೀಯಾ? ಕೊಡ್ತೀನಿ ಸರ್, ಅದು ಸ್ವಲ್ಪ ಕೆಲಸ ಉಳಿದಿದ್ದೆ. ನಾಳೆ ಎಷ್ಟರಲ್ಲಿ ಕೊಡ್ತೀನಿ. ಸಾರಿ, ಯಾವಾಗ ಕೊಡ್ತೀರಾ ಸರ್ ಅಂತ ಕೇಳ್ಬೇಕಿತ್ತು, ಮರ್ತು ಯಾವಾಗ ಕೊಡ್ತೀಯಪ್ಪ ಅನ್ಬಿಟ್ಟೆ. ಕಳಿಸಿ ಸರ್, ಕಳಿಸಿ. ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಕಳಿಸಿ ಸರ್. ಈಗ ನೀವು ಗಾರ್ಮೆಂಟ್ಸ್ಗೆ ಪವರ್ ಸ್ಟಾರು, ಈಗ ಎಕ್ಸ್ಟ್ರಾ ಪವರ್ ಬೇರೆ ಇದ್ದೀರಿ. ನಿಮ್ ಹತ್ರ ನಾವು ಜೋರಾಗಿ ಮಾತಾಡಕ್ಕಾಗತ್ತಾ? ಇನ್ ಕೇಸ್ ನಾವು ಜೋರಾಗಿ ಮಾತಾಡಿದ್ರೆ ನಮ್ಮನ್ನೇ ಕೆಲಸದಿಂದ ಸಸ್ಪೆಂಡ್ ಮಾಡಿಸ್ಬಿಡ್ಬೋದು ನೀವು, ಅಲ್ವಾ ಸರ್? ಹಾಗಲ್ಲ ಸರ್, ಪುಷ್ಪಕ್ ಸರ್ ನಂಗೆ ಆ ಜವಾಬ್ದಾರಿ ಕೊಟ್ಟಿರೋದು ಭಾನು ವಿಚಾರದಲ್ಲಿ ಆಗಿದ್ದ ಮಿಸ್ಟೇಕ್ ಇನ್ನೊಂದ್ಸಲ ಆಗ್ಬಾರ್ದು ಅಂತ. ಹೌದಪ್ಪ, ಹೌದು. 25 ವರ್ಷದಿಂದ ಕೆಲಸ ಮಾಡ್ತಿರೋ ನಾವು ಮಿಸ್ಟೇಕ್ ಮಾಡ್ತೀವಿ. 25 ತಿಂಗಳ ಹಿಂದೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನೀನು ಮಿಸ್ಟೇಕ್ನು ಪರ್ಫೆಕ್ಟ್ ಆಗಿ ಮಾಡ್ತೀರಿ, ಅಲ್ವಾ ಸರ್? ಏನ್ ಸರ್ ನಿಮ್ಮ ಮಾತಿನ ಅರ್ಥ? ಇನ್ನೇನ್ ಮತ್ತೆ, ಆ ಭಾನು ಯಾರು, ಅವ್ನು ಎಲ್ಲಿದ್ದಾನೆ, ಅವ್ನ ಡೀಟೇಲ್ಸ್ ಏನು, ಇದನ್ನ ಹುಡ್ಕಕ್ಕ ನಿಂಗೆ ಸಂಬಳ ಕೊಡ್ತಿರೋದು ಇಲ್ಲ ತಾನೆ? ಹಾಗಿದ್ಮೇಲೆ ಅದನ್ನ ಯಾಕೆ ಮಾಡಕ್ ಹೋದೆ? ಮಾಡ್ಬೇಕಾಗಿರೋ ಕೆಲಸ ಬಿಟ್ಟು ಮಾಡಬಾರ್ದು ಕೆಲಸ ಮಾಡೋ ನೀನು ಪರ್ಫೆಕ್ಟು. ಗಾರ್ಮೆಂಟ್ಸ್ ಅಲ್ಲಿ ಆ ಕಡೆ ಈ ಕಡೆ ಹೋಗದೆ ಕೆಲ್ಸದ ಕಡೆನೆ ಗಮನ ಕೊಡೋ ನಾನು ಮಿಸ್ಟೇಕು. ಚೆನ್ನಾಗಿದೆ ಕಣಯ್ಯ ನಿನ್ ಮಾತು. ಸರ್